ಡೆಫಿನೆಟ್ ಆಗಿ ಸರ್, ಯಾರಾದ್ರೂ ಒಂದು ಚಿಕ್ಕ ಹುಡುಗ ಆಗಿರ್ಬೋದು ಅಥವಾ ದೇಶದ ಪ್ರಧಾನ ಮಂತ್ರಿಗಳಾಗಿರ್ಬೋದು, ಯಾರಾದ್ರೂ ಒಬ್ರು ಬೆನ್ನು ತಟ್ಟಿದ್ರೆ ನಿಮ್ಮ ಹುರುಪು, ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತದೆ. ಅದು ಸಹಜವಾಗಿ ನಾವು ಇವತ್ತು ಮಕ್ಕಳ ಬೆನ್ನು ತಟ್ಟುವಂತ ಕೆಲಸ ಮಾಡಿದ್ವಿ, ದೊಡ್ಡವ್ರು ಬಂದು ನಮ್ಮ ಬೆನ್ನು ತಟ್ಟುವಂತ ಕೆಲಸ ಮಾಡಿದ್ರು. ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಮೂರ್ತಿಗಳು ಈ ಅಂತಹ ಸ್ಥಾನದಲ್ಲಿ ಇದ್ದಂತವ್ರು ಇಲ್ಲಿ ಬಂದು ನಮ್ಮನ್ನ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಪ್ಪ ಅಂತಂದಾಗ ಸರಿಯಾದ ದಾರಿನಲ್ಲಿ ಹೋಗ್ತಾ ಇದೀವಿ ಅನ್ನೋಂತ ಒಂದು ಆತ್ಮತೃಪ್ತಿ ನಮ್ಗಿದೆ. ಅವರ ಏನಿವತ್ತು ಹೇಳಿದರೆ ಅವರ ಒಂದು ನಂಬಿಕೆಯನ್ನ ಉಳಿಸ್ಕೊಳೋದಕ್ಕೆ ಜವಾಬ್ದಾರಿ ಸಹ ಜಾಸ್ತಿ ಆಗಿದೆ ಇವತ್ತು. ಅದನ್ನ ಉಳಿಸ್ಕೊಳೋ ಅಂತ ಕೆಲಸ ಮತ್ತು ಅವರಿಗೆ ಹೆಮ್ಮೆ ತರುವಂತ ಕೆಲಸ ಇನ್ನಷ್ಟು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಮಾಡುತ್ತೆ ಅಂತ ಈ ಮುಖಾಂತರ ಹೇಳಕ್ಕೆ. ಕೃತಜ್ಞತೆ ಅನ್ನೋದು ಮನುಷ್ಯನಿಗೆ ಒಂದು ಹೈಯೆಸ್ಟ್ ಕ್ಯಾರೆಕ್ಟರ್. ತನಗೆ ಯಾರು ಸಹಾಯ ಮಾಡಿರ್ತಾನೆ ಅವರಿಗೆ ವಾಪಸ್ ಸಹಾಯ ಮಾಡೋದು ಸಹ, ಅಥವಾ ಆ ಸಹಾಯವನ್ನ ನೆನೆಸ್ಕೊಳೋದು, ಅಥವಾ ಅವ್ರಿಗೆ ಸಹಾಯ ಮಾಡಕ್ಕಾಗಿಲ್ಲ ಅಂತ ಆ ತರದೇ ವ್ಯವಸ್ಥೆಯಲ್ಲಿ ಯಾರಾದ್ರೂ ಬೇರೆಯವ್ರಿಗಿದ್ರೆ, ನಮ್ಮ ಹತ್ರ ₹1 ಜಾಸ್ತಿ ಇದ್ರೆ, ಅಥವಾ ನಮ್ಮ ಕೈಯಲ್ಲಿ ಶಕ್ತಿ ಇದ್ರೆ, ನಮ್ಮ ತಲೆನಲ್ಲಿ ಜ್ಞಾನ ಇದ್ರೆ ಹಂಚ್ಕೊಳೋದಿದೆಯಲ್ಲ, ಅದು ಕೃತಜ್ಞತೆ. ಸಮಾಜಕ್ಕೆ ಮನುಷ್ಯರು ಮಾಡ್ಬೇಕಾಗಿರೋ ಕೆಲಸ. ಮನುಷ್ಯ ಅಂತ ಅನ್ನೋದು ಏನಿದೆ, ಮನಸ್ಸು ಇರುವಂತಹ ಒಂದು ವ್ಯಕ್ತಿಗೆ, ಒಂದು ಪ್ರಾಣಿಗೆ ಮನುಷ್ಯ ಅಂತ ಹೇಳ್ತಾರೆ. ಆ ಒಂದು ಮನಸ್ಥಿತಿ ಇರಬೇಕು, ಕೃತಜ್ಞತೆ ಅನ್ನೋದು ಇರಬೇಕು. ಅದನ್ನೇ ನಾವು ಮಾಡಿದೀವಿ ಇವತ್ತು. ನಮ್ಮ ಪೆರೆಸಂದ್ರ ಭಾಗದಲ್ಲಿ ನಾನು ಆವಾಗ್ಲೇ ಹೇಳ್ದಾಗೆ ದಲಿತ ಕುಟುಂಬಗಳು ಹೆಚ್ಚು. ಅವರು ಬಡವರಾಗಿದ್ರು ಸಹ, ನಾವೇನ್ ತುಂಬಾ ಆಗರ್ಭ ಶ್ರೀಮಂತರೇನಾಗಿರ್ಲಿಲ್ಲ, ಒಂದಷ್ಟು ಜಮೀನುಗಳಿದ್ದಂಥವ್ರು. ಆದ್ರೂ ಸಹ ಊರಲ್ಲಿ ಏನಾದ್ರೂ ಸಣ್ಣ ಪುಟ್ಟ ತೊಂದರೆಗಳಾದಾಗ, ಏನೇ ವಿಷಯ ಇದ್ದಾಗ ನಮ್ಮ ಜೊತೆ ತುಂಬಾ ಗಟ್ಟಿಯಾಗಿ ನಿಂತ್ಕೊಂಡಂತವ್ರು. ಅವರಿಂದ ನಾವಿವತ್ತು ಒಂದಷ್ಟು ಕೆಲಸ ಮಾಡಕ್ಕಾಯ್ತು, ಇವತ್ತು ಒಂದಷ್ಟು ಬೆಳೆಯಕ್ಕಾಯ್ತು. ಇವತ್ತೇನೋ ಒಂದು ದೇವರು ಒಂದು ಸ್ಥಾನದಲ್ಲಿ ಇಟ್ಟಿದ್ದಾಗ ಅವ್ರಿಗೊಂದಷ್ಟು ಕೃತಜ್ಞತೆಯನ್ನ ಸಲ್ಲಿಸುವಂತ ಕೆಲಸ ಮಾಡ್ತಿದೀವಿ. ಪೆರೆಸಂದ್ರದವರ ದಲಿತ ಕುಟುಂಬಗಳು ಮಾಡಿದ್ದಕ್ಕೆ ಇಡೀ ಚಿಕ್ಕಬಳ್ಳಾಪುರದ ದಲಿತ ಕುಟುಂಬಗಳ ಜೊತೆ ನಿಂತ್ಕೊಳ್ಳುವಂತ ಕೆಲಸವನ್ನ, ಒಂದು ಅಳಿಲು ಸೇವೆಯನ್ನ ಸಲ್ಲಿಸುವಂತ ಕೆಲಸ ಮಾತ್ರ ಮಾಡ್ತೀವಿ. 3 ವರ್ಷದಿಂದ ನೀವು SC/ST ಜನಾಂಗದ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಿದ್ದೀರಿ. ಆದ್ರೆ ಇವತ್ತು ಸಂಸದರು ಎಲ್ಲರಿಗೂ ಲಂಸಮ ಕೊಡ್ತೀನಿ ನಾನು ಅಂತೇಳಿ ನಿಮ್ಮಿಂದನೇ ಪ್ರೇರಣೆ ಆಗಿ ಅವ್ರು ಕೊಡ್ತಿದಾರ ಅನ್ನೋದು ಇದೆಯಲ್ಲ. ಬಸವಣ್ಣನವ್ರು ಹೇಳಿದಾಗೆ, ಉಳ್ಳವನು ಶಿವಾಲಯ ಕಟ್ಟುವನು ನಾನೇನು ಮಾಡಲ್ಲಯ್ಯ ಬಡವನಯ್ಯ ಅಂತ. ಆ ರೀತಿ ನನ್ನ ಕೈಯಲ್ಲಿ ಏನಾಗುತ್ತೋ ನಾನು ಮಾಡ್ತಿದ್ದೀನಿ. ಸಂಸದರು ನನ್ನಿಂದ ಸ್ಫೂರ್ತಿ ಪಟ್ಟಿದಾರೋ ಅಥವಾ ಸಂಸದರಿಂದನೇ ಅವ್ರಿಗೇನಾದ್ರೂ ಅನ್ಸಿ ಮಾಡ್ತೋ, ಅದೇನಾದ್ರೂ ಇರ್ಲಿ, ಎಲ್ಲರಿಗೂ ಅವರು ಕೊಡುವಂತಹ ಕೆಲಸ ಇದೆಯಲ್ಲ, ನಿಜಕ್ಕೂ ಒಳ್ಳೆ ಕೆಲಸ. ಆ ಕೆಲಸವನ್ನ ಅವ್ರು ಮಾಡ್ಲಿ. ನಾವು ಸಹ ಅದಕ್ಕೆ ಶುಭಾಶಯಗಳನ್ನ ಕೊಡ್ತೀವಿ. ಸಮಾಜ ಕಟ್ಟೋದು ಇದೇ ರೀತಿ, ಯಾರಿಂದನೂ ಯಾರೋ ಸ್ಫೂರ್ತಿ ಆಗೇ ಆಗ್ತಾರೆ. ನಾನು ಇವಾಗ ಏನ್ ಹೇಳಿದೆ, ನಾನು ದಲಿತ ಕುಟುಂಬಗಳಿಂದ ಆ ಕೃತಜ್ಞತೆ ಸಲ್ಲಿಸೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಆ ಸ್ಕಾಲರ್ಶಿಪ್ ಕೊಡ್ಬೇಕು ಅನ್ನೋದು ನಾನು ಇನ್ನೆಲ್ಲೋ ಯಾರನ್ನೋ ನೋಡಿ ಸ್ಫೂರ್ತಿ ತಗೊಂಡು ಸಹಜವಾಗಿ ಆಗೋಂತ ಪ್ರಕ್ರಿಯೆ ಇದು. ಆದ್ರಿಂದ ನಂದೇನೋ ದೊಡ್ಡ ವ್ಯಕ್ತಿತ್ವ ಅಂತ ನನ್ಗೇನ್ ಅನ್ಸಲ್ಲ. ನಾನೇನೋ ದೊಡ್ಡ ಸಹಾಯ ಮಾಡ್ಲಿಕ್ಕೆ ಅಂತ ಅನ್ಸಲ್ಲ. ನಾನ್ ದೊಡ್ಡ ಮನುಷ್ಯ ಅಂತ ಅನ್ಸಲ್ಲ. ಸಂಸದರಿಗೆ ಅಷ್ಟೊಂದು ಎಲ್ಲ ಚಿಕ್ಕಬಳ್ಳಾಪುರದ ಎಲ್ಲ ಮಕ್ಕಳಿಗೂ ಕೊಡೋಷ್ಟು ಅವ್ರ ಹತ್ರ ಸಂಪನ್ಮೂಲ ಇದ್ದಾಗ ಕೊಡೋದು ಒಳ್ಳೇದು. ಎಲ್ಲರನ್ನೂ ಸೇರಿ ಕಟ್ಟೋಣ, ಚಿಕ್ಕಬಳ್ಳಾಪುರನ ಒಂದು ಸುಂದರವಾದಂತಹ ಒಂದು ಚಿಕ್ಕಬಳ್ಳಾಪುರ ಮಾಡೋಣ ಅಂತ ಇಲ್ಲಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಇದೆ. ನೀವು ಯಾವಾಗ ಡೆಲ್ಲಿಗೆ ಹೋಗ್ತೀವಿ? 100% ಸಕ್ಸಸ್ ಆಗುತ್ತೆ. ಏನಂತಂದ್ರೆ, ಲಕ್ಷ ಸಹಿ ಸಂಗ್ರಹ ಅಭಿಯಾನ ಏನಿದೆ, ನನ್ಗೆ ಯಾವ್ದೋ ಒಂದು ಮೊದ್ಲೇ ಒಂದು ಪಡೆ ಆಗ್ಲಿ ಇನ್ನೊಂದಾಗ್ಲಿ ಇಲ್ಲ. ಹೊಸದಾಗಿರುವಂತಹ ಯುವಕರು, ಕೆಲ್ಸಕ್ಕೆ ಹೋಗುವಂತ ಯುವಕರು ಆ ಊರುಗಳಲ್ಲಿ ಕೆಲಸ ಮಾಡ್ತಾರೆ. ಏನ್ ಮಾಡ್ತಾರೆ, ನಾನು ಅಬ್ಸರ್ವ್ ಮಾಡ್ದಂಗೆ ರಜಾ ದಿವಸ ಮಾಡ್ತಾರೆ ಪಾಪ. ಶನಿವಾರ ಭಾನುವಾರ ಒಂದು 10 ಮನೆ, 15 ಮನೆ, 20 ಮನೆಗೆ ಹೋದಾಗ ಆ ರೀತಿ ಮಾತ್ರ ಅವ್ರು ಮಾಡ್ತಿರೋದ್ರಿಂದ ಇನ್ನೊಂದಷ್ಟು ದಿವಸ ಆಗುತ್ತೆ. ಬಟ್ ಪ್ರತಿ ಊರನ್ನು ಟಚ್ ಮಾಡಿದೀವಿ, ಅದಕ್ಕೆ ನಂಗೆ ಹೆಮ್ಮೆ ಇದೆ. ಮತ್ತೆ ಇದು ಎಲ್ಲರಿಗೂ ಬೇಕಾದ ಕೆಲಸ ಆಗಿರೋದ್ರಿಂದ ಅವರೆಲ್ಲರೂ ಪಕ್ಷಾತೀತವಾಗಿ ಯಾರು ಯಾವ ಪಕ್ಷದಲ್ಲಿರ್ಲಿ, ಯಾವ ಧರ್ಮದಲ್ಲಿರ್ಲಿ, ಯಾವ ಜಾತಿಯಲ್ಲಿರ್ಲಿ, ಒಳ್ಳೆ ಕೆಲಸ ಅಲ್ಲಪ್ಪ, ನಾವು ಕುಡಿಯೋ ನೀರಿಗೆ ನಾವು ಮಾಡೋದು ಏನಂತೆ ಅಂತ ಹೇಳಿ ಪ್ರತಿಯೊಬ್ರು ಮಾಡ್ತಿದ್ದಾರೆ. ಯಾರು ಮಾಡಲ್ಲ ಅಂತ ಹೇಳ್ತಿಲ್ಲ. ಮಾಡೋದು ಯಾಕೆ ನಾವು ಇನ್ನೊಂದಷ್ಟು ದಿವಸ ಬೇಕು ಅಂತಂದ್ರೆ, ನೀವು ಅಬ್ಸರ್ವ್ ಮಾಡ್ದಂಗೆ ನನ್ನೆಲ್ಲ ಮಿತ್ರರು ಏನಿದ್ರೆ ಯುವಕರು, ಕೆಲಸ ಮಾಡುವಂತ ಯುವಕರು, ಮೋಸ್ಟ್ ಆಫ್ ದ ಫ್ರೆಂಡ್ಸ್, ಅವರೆಲ್ಲರೂ ಸಹ ರಜಾ ದಿವಸ ಹೋಗಿ ಒಂದಷ್ಟು ಮನೆಗಳು ಮಾಡ್ತಾ ಇರೋದ್ರಿಂದ ಈಗಾಗ್ಲೇ ಒಂದು 200-250 ಹಳ್ಳಿಗಳನ್ನ ನಾವು ತಲುಪಿದೀವಿ. ಕೆಲವು ಹಳ್ಳಿಗಳಲ್ಲಿ 2-3 ಬುಕ್ ಖಾಲಿ ಆಗ್ಬಿಟ್ಟಿದೆ. ಆ ರೀತಿಯಾದಂತ ಕೆಲಸ ಮಾಡ್ತಿದೀವಿ. ಲಕ್ಷ ಅಲ್ಲ, ಲಕ್ಷಕ್ಕಿಂತಲೂ ಹೆಚ್ಚಿನ ಸಹಿ. ನೋಡಿ, ಇವತ್ತು ಬಂದಿದ್ರು ಜನ ಎಲ್ಲ, ಇಲ್ಲಿ ಬೇಕಾದ್ರೆ ಬುಕ್ಸ್ ಇಟ್ಟಿದ್ರೆ ಒಂದ್ 2-3 ಸಾವಿರ ಸೈನ್ ಆಗ್ತಿತ್ತು. ನನ್ಗೆ ಆ ತರ ಮಾಡೋದು ಇಷ್ಟ ಇಲ್ಲ, ಇಡಬಾರ್ದು ಅಂತ ಹೇಳಿದೆ. ಯಾಕೆಂತಂದ್ರೆ ನಾವು ಹಂತವಾಗಿ ಪ್ರತಿ ಹಳ್ಳಿನಲ್ಲೂ ಪ್ರತಿ ಮನೆನೂ ತಲುಪಬೇಕು. ಆವಾಗ ಮಾತ್ರ ಅದಕ್ಕೊಂದು ಅಕೌಂಟಬಿಲಿಟಿ.
ಎಲ್ಲೋ ಹೋಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಸೈನ್ ಮಾಡಿ ಅಂದ್ರೆ 108 ಜನ ಸೈನ್ ಮಾಡ್ತಾರೆ. ಏನ್ ಸೈನ್ ಮಾಡಕ್ಕೆ ಏನಕ್ಕೆ? ಹಣ ಕೊಡಂಗಿಲ್ಲ, ಇನ್ನೊಂದು ಕೊಡಂಗಿಲ್ಲ. ಪ್ರತಿ ಮನೆಯನ್ನು ನಾವು ತಲುಪಬೇಕು, ಅವ್ರಿಗೆ ಇದ್ರ ಬಗ್ಗೆ ತಿಳಿಸಿ ಹೇಳ್ಬೇಕು. ತಿಳಿಸಿ ಹೇಳಿದ ನಂತರ ಅದು ಸರಿ ಇದ್ರೆ ಮಾತ್ರ ಅವ್ರು ಸಿಗ್ನೇಚರ್ ಮಾಡ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಆಗಿರೋದ್ರಿಂದ ನಾವು ಹಂತ ಹಂತವಾಗಿ ಹೋಗ್ತಿದ್ವಿ. ಇನ್ನೊಂದಷ್ಟು ದಿವಸ ಟೈಮ್ ತಗೊಬೋದು, ಬಟ್ ಅರ್ಥಪೂರ್ಣವಾಗಿ ಕೆಲಸ. Sarita, I got 95.68% in my placement. And ನನಗೆ ತುಂಬಾ ಖುಷಿ ಆಗ್ತಿದೆ ಬಿಕಾಸ್ ಇದು ಕೊಡೋದ್ರಿಂದ ಎಲ್ಲ ಸ್ಟೂಡೆಂಟ್ಸ್ ಎಂಕರೇಜ್ ಮಾಡಬೇಕಾಗುತ್ತೆ ಮತ್ತೆ ಅವ್ರ ಫ್ಯೂಚರ್ ಎಜುಕೇಶನ್ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೆ ನಾನು ಪಾರ್ಟಿ ಕಂಗ್ರಾಚುಲೇಷನ್ಸ್ ಫಾರ್ ಸಂದೀಪ್ ಮೆಡಿಸಿನ್. ಥ್ಯಾಂಕ್ ಯು. My name is medical doctor, cardiologist. ಸಂದೀಪ್ ರೆಡ್ಡಿ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಜಾಸ್ತಿ ಜನ ಸ್ಟೂಡೆಂಟ್ಸ್ಗೆ ಅವ್ರ ಮನೆಯಲ್ಲಿ ಫೈನಾನ್ಷಿಯಲಿ ಸ್ಟೇಬಲ್ ಇರೋದಿಲ್ಲ. ಸೊ ಅಂತವ್ರಿಗೆ ಅವ್ರು ಫುಲ್ ಹೆಲ್ಪ್ ಆಗುತ್ತೆ. ಎಲ್ಲಾರ್ಗು ಫಿಕ್ಸ್ ಟೆಸ್ಟ್ ಕೊಡೋದ್ರಿಂದ ಜಾಸ್ತಿ ಸಿಗುತ್ತೆ. ಸೊ ನನ್ನ ಹೇಳೋದೇನಪ್ಪಾ ಅಂದ್ರೆ ಸಂದೀಪ್ ರೆಡ್ಡಿ ಸರ್ ಈ ತರ ಕೆಲಸಗಳನ್ನ ಅಂದ್ಕೊಂಡು ಇನ್ನೂ ಜಾಸ್ತಿ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ಬೇಕು ಅಂತ ಹೇಳ್ಬೇಕು. ನಮಸ್ಕಾರ, ನಾನು ಪ್ರಣತಿ. ನಾನು BJS ವಿದ್ಯಾನಿಕೇತನ್ ಶಾಲೆಯಲ್ಲಿ ಓದಿದ್ದೀನಿ. ಈಗ ಕೂಡ BJS ಅಗಲ್ಗುರ್ಕಿ ಶಾಲೆ ಕಾಲೇಜಸ್ ವಿದ್ಯಾನಿಕೇತನಲ್ಲಿ ಜಾಸ್ತಿ ಚೆನ್ನಾಗಿ ಎಜುಕೇಷನ್ ಕೊಡ್ತಾಯಿದ್ರು. ಈಗ ಕೂಡ ಒಳ್ಳೆ ವಿದ್ಯಾಭ್ಯಾಸ ಮಾಡಿಕೊಂಡು ಒಳ್ಳೆ ದೊಡ್ಡ ಆಫೀಸರ್ ಆಗಬೇಕು ಅಂತ. ಈ ಒಂದು ಟ್ರಸ್ಟಲ್ಲಿ ನಿಮಗೆ ಅಲ್ಲ, ಈಗ ನಿಮ್ಮನ್ನು ಕರೆದು ವಿದ್ಯಾಭ್ಯಾಸಕ್ಕೆ ಒಂದು ಸ್ವಲ್ಪ ಬಲವನ್ನು ತುಂಬಿದಾರಲ್ಲ, ಒಂದು 5,000 ರೂಪಾಯಿ ಹೇಗೆ ಅನಿಸ್ತಿದೆ ಇಂಥ ಟ್ರಸ್ಟ್ಗಳ ಮುಖಾಂತರ ಕೊಟ್ಟಿರೋದು? ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಇದೇ ಥರ ಮಾಡಬೇಕು ಅಂತ. ಓಕೆ, ಮತ್ತೆ ಎಲ್ಲಿಂದ ಬಂದಿದ್ದೀರಾ? ನಾನು ಮಂಚನಬೆಲೆಯಿಂದ ಬಂದಿದ್ದೀನಿ. ನಮ್ಮ ತಂದೆ ವಕೀಲರು ಗಂಗರಾಜುಗಿ ಮತ್ತು ನಮ್ಮ ತಾಯಿ ಸರಸ್ವತಮ್ಮ ಗೌರ್ಮೆಂಟ್ ಹೈಸ್ಕೂಲ್ ಟೀಚರ್. ನಾನು 655ಕ್ಕೆ 654 ಅಂಕಗಳನ್ನು ಸಂದೀಪ್ ರೆಡ್ಡಿ ಅವರು ಈ ಥರದ ಕಾರ್ಯ ಮಾಡ್ತಿದ್ದಾರಲ್ಲ, ಏನು ಒಳ್ಳೆ ಕಾರ್ಯ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಸುಷ್ಮಾ ಶ್ರೀನಿವಾಸ್